ನಮಸ್ಕಾರ. ಇದು ಗೋಪಾಲಸ್ವಾಮಿ ಬೆಟ್ಟ. ಅಲ್ಲಿಗೆ ನಮ್ಮ ಪ್ರಯಾಣ ನಡೆದಿತ್ತು. ನಂಜನಗೂಡಿಂದ 1.5 ಗಂಟೆ ಜರ್ನಿ. ಗುಂಡ್ಲುಪೇಟ ಆ ರೂಟಲ್ಲಿ ಹೋಗಬೇಕು. ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಚೆಂಡು ಹೂವಿಂದು ತೋಟಗಳು, ಸೂರ್ಯಕಾಂತಿ ತೋಟ, ಇದನ್ನೆಲ್ಲ ನೋಡಿಕೊಂಡು 1.5 ಗಂಟೆ ಜರ್ನಿ ಮಾಡಿಬಿಟ್ಟು ಐ ಥಿಂಕ್ 12 ಗಂಟೆ ಹೊತ್ತಿಗೆ ಅಲ್ಲಿ ಹೋದ್ವಿ ಅನಿಸುತ್ತೆ. 2 ಗಂಟೆ ಅಲ್ಲಿಗೆ ಹೋದ್ವಿ. ಸೊ ಇದು ಸೈಡಲ್ಲಿ ವೆಸ್ಟರ್ನ್ ಘಾಟ್ಸ್. ಸೊ ಫುಲ್ ಆಫ್ ವೆಸ್ಟರ್ನ್ ಘಾಟ್ಸ್, ನ್ಯಾಚುರಲ್ ಬ್ಯೂಟಿ, ರಿವರ್ಸು, ನಮ್ಮ ನದಿಗಳು, ಬೆಟ್ಟಗಳು, ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ಗೋಪಾಲಸ್ವಾಮಿ ಬೆಟ್ಟ ಬೆಟ್ಟಕ್ಕೆ ಹೋಗೋ ದಾರಿ. ಇಲ್ಲಿ ತನಕನೇ ಕಾರ್ ಬರೋದು. ಸೊ ಕಾರ್ ಬಂದ್ಬಿಟ್ಟು ಅದೇನೋ ಗೌರ್ಮೆಂಟು ಅರೇಂಜ್ ಮಾಡಿದ್ದಾರೆ. ಬಸ್ಸಸ್ ಅರೇಂಜ್ ಮಾಡಿದ್ದಾರೆ. ಕರ್ನಾಟಕ ಸಾರಿಗೆ ಬಸ್ಸು. ಈಗ ಲೇಡೀಸ್ಗೆಲ್ಲ ಆಧಾರ್ ಕಾರ್ಡ್ ಇದೆ ಫ್ರೀ. ಮೆನ್ಗೆ 70 ರೂಪೀಸ್ ಕೊಡಬೇಕು. ಅವರೇ KSRTC ಬಸ್. ಇಟ್ಸ್ ಆರ್ಡಿನರಿ ಬಸ್. ಲೇಡೀಸ್ ಇಟ್ ಇಸ್ ಫ್ರೀ. ಸೊ ನಥಿಂಗ್ ಗ್ರೇಟ್ ಇರೋದು. ಬಟ್ ಓಕೆ, ಕಂಫರ್ಟಬಲ್ ಆಗಿ ಕೂತ್ಕೊಂಡು ಹೋದ್ವಿ. ಸೊ ದಿಸ್ ಇಸ್ ತನಕ ಹೋಗುತ್ತೆ. ಕ್ಯೂನಲ್ಲಿ ಹೋಗಬೇಕು ಬಸ್ಸಲ್ಲಿ. ಅದೇ ಬಸ್ಸಲ್ಲಿ ಕ್ಯೂ ಸಿಸ್ಟಮ್ ಎಲ್ಲ ಸ್ವಲ್ಪ ಇಟ್ಸ್ ನಾಟ್ ದೇರ್, ಬಟ್ ಸ್ಟಿಲ್ ಇಟ್ ವಾಸ್ ಓಕೆ. ಶಾರ್ಟ್ ಜರ್ನಿ, 25 ಮಿನಿಟ್ಸ್ಗೆ ಬಸ್ ವಿ ಕ್ಯಾನ್ ಗೋ ಟು ದಟ್ ಬೆಟ್ಟ. ಅಲ್ಲಿ ತನಕನೇ ಕಾರ್ ಬರೋದು. 25 ನಿಮಿಷ ಆಗುತ್ತೆ ಈ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ಮೇಲೆ ಫಾರ್ ಲೇಡೀಸ್. ಸೊ 4000 ಅಡಿ ಮೇಲೆ ಬೆಟ್ಟ ಇದೆ. ಅಲ್ಲಿ ವೇಣುಗೋಪಾಲ ತನಕ ಹೋಗುತ್ತೆ. ಕ್ಯೂನಲ್ಲಿ ಹೋಗಬೇಕು ದೇವರಲ್ಲಿ. ಸೊ ಅದ್ರ ಬಗ್ಗೆ ಬಹಳ ಕೇಳಿದ್ದೆ ನಾನು. ಅಗಸ್ತ್ಯ ಮುನಿಗಳು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ಸೊ ಈಗ ಅಲ್ಲಿಗೆ ಬರ್ತಾ ಇದ್ದೀವಿ. ಅಲ್ಲಿ ನೋಡಿ, ಅದೇ ಕಾಣ್ತಾ ಇದೆಯಲ್ಲ, ಅದೇ ಗೋಪಾಲಸ್ವಾಮಿ ಬೆಟ್ಟ. ಆ ಟೆಂಪಲಲ್ಲಿದೆ. ಸೊ ಸುತ್ತೂರು ಬಂದು ಇಟ್ಸ್ ಸರೌಂಡೆಡ್ ಬೈ ವ್ಯಾಲೀಸ್, ಒಳ್ಳೆ ಗ್ರೀನ್ ವ್ಯಾಲೀಸ್. ತುಂಬ ಚೆನ್ನಾಗಿದೆ. ವ್ಯೂ ಇಸ್ ವೆರಿ ಗುಡ್. ದಾರಿ ಅಲ್ಲಿ ಸ್ವಲ್ಪ ಸ್ಟೆಪ್ಸ್. ಇಟ್ಸ್ ನಾಟ್ ಈಸ್ ದ ವೇ ಟು ಗೋಪಾಲಸ್ವಾಮಿ ಟೆಂಪಲ್. ಈಸಿಲಿ ರೀಚ್ ದೇರ್ ಬೈ ಸೀಯಿಂಗ್ ಬ್ಯೂಟಿಫುಲ್ ವ್ಯಾಲೀಸ್ ಆರ್ ದೇರ್. ವೆಸ್ಟರ್ನ್ ಘಾಟ್ಸ್, ಫುಲ್ ಆಫ್ ವೆಸ್ಟರ್ನ್ ಘಾಟ್ಸ್. ತುಂಬ ಚೆನ್ನಾಗಿ ದರ್ಶನ ಆಯಿತು. ವೇಣುಗೋಪಾಲ ಸ್ವಾಮಿ ದರ್ಶನ ಆಯಿತು. ದೇವಸ್ಥಾನದ ಮುಂದೆನೇ ಅಲ್ಲಿ ದೇವರ ಮುಂದೆ ಕೂಡಿಸಿ ನಮಗೆ ಪೂಜೆ ಮಾಡಿಸ್ತಾರೆ. ಸ್ವಲ್ಪನೇ ಸ್ಟೆಪ್ಸ್, ಈಸಿಲಿ. You have to climb some steps here. There is a temple. ತುಂಬ ಚೆನ್ನಾಗಿದೆ ವಾತಾವರಣ. ಎಲ್ಲಿ ದೇವಸ್ಥಾನ ಇದೆಯೋ ಅಲ್ಲಿ ಫುಲ್ಲು ಬೆಟ್ಟಗಳ ಮಧ್ಯದಲ್ಲಿ ದೇವಸ್ಥಾನ ಇದೆ. ಒಂದು ರಮಣೀಯ ಬ್ಯಾಕ್ ಡ್ರಾಪ್ ಎಲ್ಲ ಕಡಿಮೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ಎಲ್ಲ ತುಂಬ ಜನ ಬರೋರೆಲ್ಲ ಪಿಕ್ಚರ್ಸ್ ತೆಗೆಯೋದು ಇರ್ತಾರೆ. ದೇವರಂತೂ ತುಂಬ ಚೆನ್ನಾಗಿದೆ. ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಬೇಡ್ಕೊಂಡ್ವಿ. ನಂಜನಗೂಡು ಅದೆಲ್ಲ ಕಾಣ್ತಾ ಇದೆ ಆ ಕಡೆ. there is a lake there, some river is also we can see. ಇದು ಪ್ರಕಾರ ದೇವಸ್ಥಾನದ ಪ್ರಕಾರ. ದಿಸ್ ಇಸ್ ಗೋಪಾಲ ಟೆಂಪಲ್. ಅಲ್ಲೇ ಊಟ ಕೊಡ್ತಾರೆ, ಪ್ರಸಾದ ಊಟ. ಇವತ್ತು ಬಿಸಿಬೇಳೆ ಬಾತು, ಪೊಂಗಲ್ ತಿಂಡಿ ತುಂಬ ಚೆನ್ನಾಗಿತ್ತು ಊಟ. ದೇವರ ಪ್ರಸಾದ. ಇದು ಒಂದು ಲಾಂಗ್ ಶಾಟ್ ದೇವಸ್ಥಾನದ್ದು. ಇದು ವ್ಯಾಲೀಸು ಪಕ್ಕದಲ್ಲೇ, ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇದು ದೇವಸ್ಥಾನಕ್ಕೆ ಒಂದು ಎಂಟ್ರೆನ್ಸು. ಫುಲ್ಲು ಇದು ಒಂದು ಹಿಮವತ್ ಗೋಪಾಲಸ್ವಾಮಿ ಅಂತ ಹೇಳ್ತಾರೆ. ತುಂಬ ಹಿಮ ಇರುತ್ತೆ ಯಾವಾಗಲೂ. ಚಳಿಗಾಲದಲ್ಲಿ ಇಲ್ಲ ಮಳೆಗಾಲದಲ್ಲಿ ಹೋದರೆ ಫುಲ್ಲು ಹಿಮ ತುಂಬಿಕೊಂಡಿರುತ್ತೆ. ನಾವು ಹೋದಾಗ ಸ್ವಲ್ಪ ಚಳಿ ಇತ್ತು. ಸ್ವಲ್ಪ ಕೆಳಗಡೆಗೂ ಮೇಲ್ಗಡೆಗೂ ಸ್ವಲ್ಪ ವ್ಯತ್ಯಾಸ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಎಲ್ಲರೂ ಜನಗಳು ಅಲ್ಲಿ ಹಿಮಾವತ್ ಗೋಪಾಲಸ್ವಾಮಿ ಟೆಂಪಲ್
ತುಂಬ ಹತ್ತಿರದಲ್ಲೇ ಇದೆ. ಬೆಂಗಳೂರಿಂದ 3.5 ಗಂಟೆ, ಇದು ಮೈಸೂರಿಂದ 2 ಅವರ್ಸ್ ಆಗುತ್ತೆ. ತುಂಬ ರಮಣೀಯವಾದ ನೋಟ, ಹಚ್ಚ ಹುಲ್ಲುಗಾವಲುಗಳು. ಇದು ದೇವರ ಒಂದು ಇದು ಮುಂದೆ ತಗೊಂಡಿದ್ದು ತುಂಬ ಚೆನ್ನಾಗಿದೆ. ನಮಸ್ಕಾರ ನೋಡಿದ್ದಕ್ಕೆ.